ಇದು ಡಿ ಬಾಸ್ ಅಭಿಮಾನಿಗಳು ನೋಡುವಂತಹ ಸ್ಟೋರಿ. ನಿಮ್ಮ ಡಿ ಬಾಸ್ಗೆ ಕೈ ತುಂಬ ಆಫರ್ಗಳು ಬರ್ತಾ ಇದೆ. ನಿಮ್ಮ ಡಿ ಬಾಸ್ ಕನ್ನಡ ಮಾತ್ರವಲ್ಲ, ತೆಲುಗು ನಿರ್ಮಾಪಕರ ಜೊತೆಯೂ ಕೂಡ ಸಂಪರ್ಕದಲ್ಲಿದ್ದಾರೆ. ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ದಾರೆ ಡಿ ಬಾಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ನಟ ದರ್ಶನ್ ಕನ್ನಡದಲ್ಲಿ ಮಾತ್ರವಲ್ಲ, ಈಗ ಬೇರೆ ಭಾಷೆಯಲ್ಲೂ ಕೂಡ ನಟಿಸೋದಕ್ಕೆ ಡಿ ಬಾಸ್ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಡಿ ಬಾಸ್ ಕೈ ತುಂಬ ಆಫರ್ಗಳ ಮೇಲೆ ಆಫರ್. ಹಾಗಾದರೆ ಯಾವ ಯಾವ ಭಾಷೆಯ ಸಿನಿಮಾದ ಆಫರ್ ಬಂದಿದೆ ಡಿ ಬಾಸ್ಗೆ? ಕೇವಲ ಕನ್ನಡ ಮಾತ್ರವಲ್ಲ, ತೆಲುಗು ನಿರ್ಮಾಪಕರ ಜೊತೆಯೂ ಕೂಡ ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ದಾರೆ ಡಿ ಬಾಸ್ ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಡಿ ಬಾಸ್ ಕಾಲ್ ಶೀಟ್ ಪಡೆದು ಚಿತ್ರ ಮಾಡೋದಕ್ಕೆ ರೆಡಿ ಇದ್ದಾರೆ ತೆಲುಗು ನಿರ್ಮಾಪಕರು. ಪುಷ್ಪ ಸಿನಿಮಾ ಮಾಡಿದ್ದ ನಿರ್ದೇಶಕ ಡಿ ಬಾಸ್ಗೆ ಆಕ್ಷನ್ ಕಟ್ ಹೇಳ್ತಾರಾ? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಡಿ ಬಾಸ್ ಕುರಿತ ಸ್ಫೋಟಕ ಸುದ್ದಿ ಇದು. ಡೆವಿಲ್ ಸಿನಿಮಾ ಚಿತ್ರೀಕರಣದಲ್ಲಿರ್ತಕ್ಕಂತಹ ದರ್ಶನ್, ಇದು ಡಿ ಬಾಸ್ ಅಭಿಮಾನಿಗಳು ನೋಡುವಂತಹ ಒಂದು ಸುದ್ದಿ ಮತ್ತು ಸ್ಟೋರಿ. ನಿಮ್ಮ ಡಿ ಬಾಸ್ ಕೈ ತುಂಬ ಆಫರ್ಗಳು ಬಂದಿದ್ದಾವಂತೆ. ಕೇವಲ ಕನ್ನಡ ಮಾತ್ರವಲ್ಲ, ತೆಲುಗು, ತಮಿಳು, ಹೀಗೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ದರ್ಶನ್ ಸಿನಿಮಾ ಮಾಡೋದಾಗಿ ಕೆಲ ನಿರ್ಮಾಪಕರ ಜೊತೆ ಮಾತುಕತೆಯಲ್ಲಿ ಇದ್ದಾರಂತೆ. ಪುಷ್ಪ 2 ನಿರ್ಮಾಪಕರ ಸಂಪರ್ಕದಲ್ಲಿರುವಂತಹ ನಿರ್ಮಾಪಕರು ಈಗ ದರ್ಶನ್ ಸಂಪರ್ಕಕ್ಕೂ ಕೂಡ ಬಂದಿದ್ದಾರಂತೆ. ಸೊ ದರ್ಶನ್ ಕಾಲ್ ಶೀಟನ್ನು ಪಡೆದು ಸಿನಿಮಾ ಮಾಡೋದಕ್ಕೂ ಪ್ಲ್ಯಾನ್ ಅನ್ನು ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಹಾಗಾದರೆ ದರ್ಶನ್ ಈಗ ಕೇವಲ ಕನ್ನಡ ಸಿನಿಮಾ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಯ ಸಿನಿಮಾದಲ್ಲೂ ಕೂಡ ನಟಿಸ್ತಾರೆ ಎನ್ನುವಂತಹ ಚರ್ಚೆಗಳು ಶುರುವಾಗಿರುವಂತಹದ್ದು. ಪುಷ್ಪ ಸಿನಿಮಾ ಮಾಡಿದ್ದ ನಿರ್ದೇಶಕ ಡಿ ಬಾಸ್ಗೆ ಆಕ್ಷನ್ ಕಟ್ ಹೇಳ್ತಾರಾ? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಡಿ ಬಾಸ್ ಕುರಿತ ಸ್ಫೋಟಕ ಸುದ್ದಿ. ಡೆವಿಲ್ ಸಿನಿಮಾ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿರುವಂತಹ ದರ್ಶನ್, ಹಾಗಾದರೆ ದರ್ಶನ್ ಈಗ ಪುಷ್ಪ 2 ಸಿನಿಮಾ ಮಾಡಿದ್ದಂತಹ ಕೆಲ ಘಟಾನುಘಟಿಗಳ ಜೊತೆ ಸೇರಿ ಮತ್ತೊಂದು ತೆಲುಗು ಸಿನಿಮಾಗೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಡೆವಿಲ್ ಸಿನಿಮಾ ನಂತರ ಜೋಗಿ ಪ್ರೇಮ್ ಡೈರೆಕ್ಷನ್ನಲ್ಲೂ ಕೂಡ ಸಿನಿಮಾ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಡಿ ಬಾಸ್ಗೆ ಟಾಕ್ಸಿಕ್ ನಿರ್ಮಾಪಕರಿಂದ ಹಣ ಹೂಡಿಕೆ. ಇದಾದ ನಂತರ ಮತ್ತೆ ಡಿ ಬಾಸ್ಗೆ ತರುಣ್ ಸುಧೀರ್ ಆಕ್ಷನ್ ಕಟ್ ಹೇಳ್ತಾರೆ. ನೋಡಿ, ಸಾಲು ಸಾಲು ಆಫರ್ಗಳಿದ್ದಾವೆ. ಸಿಂಧೂರ ಲಕ್ಷ್ಮಣ ಸಿನಿಮಾದಲ್ಲಿ ಡಿ ಬಾಸ್ ತರುಣ್ ಸುಧೀರ್ ಒಟ್ಟಿಗೆ ಸಿಂಧೂರ ಲಕ್ಷ್ಮಣ ನಂತರ ಮೀಡಿಯಾ ಹೌಸ್ ಬ್ಯಾನರ್ನಲ್ಲೂ ಕೂಡ ಸಿನಿಮಾ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಶೈಲಜಾ ನಾಗ್, ಬಿ ಸುರೇಶ್ ಜೊತೆಯೂ ಕೂಡ ಡಿ ಬಾಸ್ ದರ್ಶನ್ ಸಿನಿಮಾ ಮಾಡ್ತಾರೆ. ತೆಲುಗಿನ ಶ್ರೀ ವೆಂಕಟೇಶ್ವರ ಸಿನಿ ಚಿತ್ರ ಸಂಸ್ಥೆಯ ಜೊತೆಯೂ ಕೂಡ ಡಿ ಬಾಸ್ ಸಿನಿಮಾ ಮಾಡೋದಾಗಿ ಚರ್ಚೆಗಳಾಗಿದೆ. ತೆಲುಗಿನಲ್ಲಿ ಸೂಪರ್ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿದ್ದ ಚಿತ್ರಸಂಸ್ಥೆ ಜೊತೆಗೆ ಪುಷ್ಪ 2 ನಿರ್ದೇಶಕನ ಜೊತೆಯೂ ಕೂಡ ಡಿ ಬಾಸ್ ಕೆಲಸ. ಫೆಬ್ರವರಿ 16ರಂದು ದರ್ಶನ್ ಹುಟ್ಟುಹಬ್ಬ. ಆ ದಿನ ಅನೌನ್ಸ್ ಮಾಡೋ ಸಾಧ್ಯತೆಗಳು ಕೂಡ ಇದೆ. ಆ ಹುಟ್ಟುಹಬ್ಬದ ದಿನ ಇಷ್ಟೆಲ್ಲ ಮಾಹಿತಿಗಳು ಹೊರಬೀಳ್ತಾವ ಎನ್ನುವಂತಹದ್ದು ಸದ್ಯ ಕುತೂಹಲ. ಅಭಿಮಾನಿಗಳಿಗೆ ಡಿ ಬಾಸ್ ಖುಷಿ ಕೊಡೋದಂತೂ ಪಕ್ಕ. ಬರ್ತ್ಡೇ ದಿನ ಡೆವಿಲ್ ಸಿನಿಮಾ ನಂತರ ಜೋಗಿ ಪ್ರೇಮ್ ಡೈರೆಕ್ಷನ್ನಲ್ಲೂ ಕೂಡ ಸಿನಿಮಾ. ನೋಡಿ, ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದ ನಂತರ ಈಗ ಒಂದಷ್ಟು ದಿವಸಗಳಿಂದ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ನಟ ದರ್ಶನ್. ಒಂದು ಕಡೆ ಅರ್ಧಕ್ಕೆ ನಿಂತಿರುವಂತಹ ಡೆವಿಲ್ ಸಿನಿಮಾ ಮರುಚಿತ್ರೀಕರಣ ಜೊತೆಗೆ ಸಾಲು ಸಾಲು ಆಫರ್ಗಳು. ಸಹೋದರ ತರುಣ್ ಸುಧೀರ್ನ ಹೊಸ ಮೂವಿಗೂ ಕೂಡ ದರ್ಶನ್ ನಟನಾಗಿ ಆಕ್ಟ್ ಮಾಡ್ತಾರೆ ಎನ್ನುವಂತಹ ಚರ್ಚೆ. ಅದಾದ ಮೇಲೆ ಜೋಗಿ ಪ್ರೇಮ್ ಜೊತೆಗೆ ನಟ ದರ್ಶನ್ ಆಕ್ಟ್ ಮಾಡ್ತಾರೆ ಎನ್ನುವಂತಹ ಚರ್ಚೆ. ಅದರ ಜೊತೆಗೆ ಪುಷ್ಪ 2 ಸಿನಿಮಾ ತಂಡದ ಜೊತೆ ಮತ್ತೊಂದು ಸಿನಿಮಾಗೆ ಸಹಿ ಆಗ್ತಾರೆ ಎನ್ನುವಂತಹ ಸುದ್ದಿ. ತೆಲುಗಿನ ಶ್ರೀ ವೆಂಕಟೇಶ್ವರ ಸಿನಿ ಸಂಸ್ಥೆಯ ಜೊತೆಯೂ ಕೂಡ ಒಂದು ಹೊಸ ಸಿನಿಮಾ ಮಾಡ್ತಾರೆ ಎನ್ನುವಂತಹ ಸುದ್ದಿ. ತೆಲುಗಿನ ಸೂಪರ್ ಸ್ಟಾರ್ಗಳ ಜೊತೆ ಹಾಗಾದರೆ ಮತ್ತೆ ನಟಿಸ್ತಾರಾ ಡಿ ಬಾಸ್ ಎನ್ನುವಂತಹ ಬಹುದೊಡ್ಡ ಚರ್ಚೆ. ಫೆಬ್ರವರಿ 16ರಂದು ದರ್ಶನ್ ಹುಟ್ಟುಹಬ್ಬ ಇದೆ. ಆ ದಿನ ಪ್ರತಿ ವರ್ಷದ ಹುಟ್ಟುಹಬ್ಬದ ದಿನವೂ ಕೂಡ ಒಂದೊಂದು ಸಿಹಿ ಸುದ್ದಿಯನ್ನು ಹಂಚ್ಕೋತಾರೆ ನಟ ದರ್ಶನ್.
ಹಾಗಾಗಿ ದರ್ಶನ್ ಈ ಬಾರಿಯ ಹುಟ್ಟುಹಬ್ಬದ ದಿನ ಮತ್ತೊಂದು ಸಿಹಿ ಸುದ್ದಿ ಅಂದರೆ ಮುಂದಿನ ಯಾವ್ಯಾವ ಹೊಸ ಸಿನಿಮಾಗಳಿದಾವೋ ದರ್ಶನ್ ಕೈ ಸೇರಿದಾವೋ ಅದ್ರ ಬಗ್ಗೆ ಅನೌನ್ಸ್ ಮಾಡ್ತಾರೆ ಎನ್ನುವಂಥ ಚರ್ಚೆಗಳು ಕೂಡ ಈಗ ಶುರುವಾಗಿರುವಂತಹ